ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಯಾರು ಹೊಸಬರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸಂಗೀತ. ಮೊನ್ನೆ ನಾವು ಲಂಚ್ ಬಾಕ್ಸ್ ರೆಸಿಪಿ ಆಲೂ ರೈಸ್ ನೋಡಿದ್ದೀವಲ್ಲ, ಇವತ್ತು ಬಂದುಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಏನು ತರಕಾರಿ ಇದ್ದರೆ ಅದು ಹಾಕ್ಕೊಳ್ಳೋದು, ಮಾಡ್ಕೊಂಬಿಡೋದು ಸಿಂಪಲ್ಲಾಗಿ. ರೈಸ್ ಒಂದೇ ರೆಡಿ ಇದ್ದರೆ ಪಟ ಅಂತ 10 ನಿಮಿಷದಲ್ಲಿ ಆಗಿಬಿಡುತ್ತೆ ಅಲ್ಲಿ ಹುಡುಗರಿಗೆ ಲಂಚ್ ಬಾಕ್ಸು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ರಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕೋದು. ಎಣ್ಣೆ ಕಾದ್ಮೇಲೆ ಉದ್ದಕ್ಕೆ ಸೀಳಿರೋ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ತೀರಾ ಇದರಲ್ಲಿ ಯಾವುದೂ ಜಾಸ್ತಿ ಓವರ್ ಫ್ರೈ ಮಾಡೋಂಗಿಲ್ಲ, ಎಲ್ಲ ಶಾಲೋ ಫ್ರೈನೇ. ಸ್ವಲ್ಪ ಕರಿಬೇವು ಹಾಕೋದು. ಆಮೇಲೆ ಬಂದ್ಬಿಟ್ಟು ಈರುಳ್ಳಿ. ನಾವು ಯಾವುದೇ ಪಲ್ಯಗೆ ಹಾಕಿದ್ವಿ ಈರುಳ್ಳಿ ಬ್ರೌನ್ ಆಗಬೇಕು ಅಂತೀವಲ್ಲ, ಇದರಲ್ಲಿ ಇಲ್ಲ. ತುಂಬ ಸಿಂಪಲಾಗಿ ಫ್ರೈ ಮಾಡಬೇಕಷ್ಟೇ, ಅದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು. ತುರಿದು ಇಟ್ಕೊಂಡಿರೋಂಥ ಹಸಿ ಶುಂಠಿ. ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಪಲಾವ್ ಟೇಸ್ಟ್ ಬಂದುಬಿಡುತ್ತೆ. ಅದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳೋದು ಅದನ್ನು ನಾವೀಗ. ನಿಮ್ಮ ಹತ್ರ ಏನು ತರಕಾರಿ ಇದ್ದರೆ ಅದು ತೊಗೊಳ್ಬೋದು. ನನ್ನ ಹತ್ರ ಕ್ಯಾರೆಟ್ ಇತ್ತು, ಕ್ಯಾಬೇಜ್ ಇತ್ತು, ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದನ್ನು. ನಿಮ್ಮ ಹತ್ರ ಬೀನ್ಸು, ಬಟಾಣಿ ಯಾವುದಿದ್ರೂ ಅದು ಹಾಕ್ಕೋಬೋದು. ನಮ್ಮ ಚಾಯ್ಸ್ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋದು. ತುಂಬ ಓವರ್ ಫ್ರೈ ಮಾಡಬಾರ್ದು ಇದನ್ನು, ಮೆತ್ತಗಾಗೋ ರೀತಿ. ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರ್ತಾವೆ ತರಕಾರಿ. ಉಪ್ಪು ಹಾಕಿದ ಮೇಲೆ ಆ ನೀರು ಬಿಟ್ಕೊಳುತ್ತಲ್ಲ, ಆ ತೇವಾಂಶಕ್ಕೇ ಸ್ವಲ್ಪ ಫ್ರೈ ಆಗಿಬಿಡ್ತವೆ ಅವು, ಮುಚ್ಚಿಟ್ಬಿಟ್ರೆ. ಈಗ 70% ಕುಕ್ ಆಗಿರುತ್ತೆ. ಇದು ಸ್ವಲ್ಪ ಕ್ರಂಚಿ ಇದ್ದರೆ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಅನ್ನ ಮಾಡಿ ರೆಡಿ ಇಟ್ಕೊಂಡಿದ್ವಿ. ಅದು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋದು. ಆಮೇಲೆ ಪೆಪ್ಪರ್ ಪೌಡ್ರು. ನಮ್ಗೆ ಬೇಕಂದರೆ ಒಂಚೂರು ಖಾರದ ಪುಡಿ ಹಾಕೊಳ್ಳೋದು. ಪೆಪ್ಪರ್ ಪೌಡ್ರ್ ಹಾಕಿರ್ತೀವಲ್ಲ, ಅಷ್ಟೇನು ಅನಿಸಲ್ಲ. ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಳೋದು. ಫ್ರೈ ಮಾಡ್ಕೋಬೇಕು ಅಷ್ಟೇ. ನಾನಿಲ್ಲಿ ಯಾವುದೇ ಸಾಸ್ಗಳು ಬಳಸಿಲ್ಲ. ಸಿಂಪಲ್ಲಾಗಿ ನನ್ನ ಹತ್ರ ಏನಿರುತ್ತೋ ಅದೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿರೋದು. ಕಸವನ್ನು ರಸ ಮಾಡಿ ತಿನ್ನಬೇಕನ್ನೋ ಪದ್ಧತಿ ನಂದು. ಹಂಗಾಗಿ ನನ್ನ ಹತ್ರ ಏನಿರುತ್ತೋ ಅದರಲ್ಲೇ ಒಂದು ಒಳ್ಳೆ ಟೇಸ್ಟಿ ಅಡುಗೆ ಮಾಡ್ಕೊತಾ ಇರ್ತೀನಿ ನಾನು. ಸೊ ಬಿಸಿ ಫ್ರೈಡ್ ರೈಸ್ ರೆಡಿ ಆಯಿತು. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ. ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲಂಚ್ ಬಾಕ್ಸ್ ಸೀರೀಸ್ ಮಾಡೋಣ ನಾವು. ಇದು ಲಂಚ್ ಬಾಕ್ಸ್ 2ನೇ ರೆಸಿಪಿ ನಂದು. ಓಕೆ.